ಹೆಂಗೋ ಅಯ್ಯಪ್ಪ ಬಸ್ನಾಗೆ ಜನ ತುಂಬ್ಕೊಂಡಿದ್ರಲ್ವೇ ಹೆಂಗೋ ಬಂದ್ವಲ್ಲ ಟೌನಿಗೆ. ಬರೀ ಬೇಗ ಹೋಗಿ ಆಫೀಸ್ ತಕ್ಕೆ ಅದೇನೇನೋ ಏನೋ ನೋಡ್ಕೊಂಡ್ ಬರ್ಬೇಕು ಅಂದ್ರಲ್ಲ, ನೋಡ್ಕೊಂಡು ಜಲ್ದು ಬರೋಣ. ಸರಿ ಕಣೆ ದೇವಿ, ಮೊದಲು ಬಂದ್ ಕೆಲಸ ಆಗ್ಬೇಕಲ್ವಾ, ಹೋಗಿ ನೋಡ್ಕೊಂಡು ಆಮೇಲೆ ಮಿಕ್ಕಿರೋ ಕೆಲಸ. ಕಾಳಿ ನೀನು ಇಲ್ಲೇ ಬಸ್ ಸ್ಟ್ಯಾಂಡ್ನಾಗೆ ಕುತ್ಕೊಂಡಿರು, ನಾವಿಬ್ರು ಅಲ್ಲಿ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬಿಟ್ಟು ಅದೇನೋ ರೆಡಿ ಮಾಡ್ಯಾರಂತೆ ಪತ್ರನೆಲ್ಲನ, ಅದು ಸರಿಯಾಗೈತೋ ಇಲ್ವೋ ಅಂತೇಳಿ ನೋಡಿಬಿಟ್ಟು ಒಂದು ಸೈನ್ ಹಾಕಿ ಬರ್ಬೇಕಂತೆ. ಆಮೇಲೆ ಇನ್ನು 3 ದಿವಸ ಬಿಟ್ಟು ಕರೀತಾರಂತೆ ಎಲ್ಲರೂ, ಅವಾಗ ಬಂದು ನಾವೆಲ್ಲ ಸೈನ್ ಹಾಕ್ಬೇಕಂತೆ. ನೀನು ಇಲ್ಲೇ ಕುತ್ಕೊಂಡಿರ್ತೀಯ, ನಾವು ಹೋಗಿ ಬರ್ತೀವಿ. ನನ್ನೊಬ್ಬಳನ್ನ ಇಲ್ಲಿ ಕುಂಡಿಸ್ಬಿಟ್ಟು ನೀನು ಅವಳ ಜೊತೆಗೆ ಲಲ್ಲೆ ಹೊಡಿಯಕ್ಕ ಏನು ಬೇಕಾಗಿಲ್ಲ. ಮೊದಲು ನಾನು ಬಂದಿರೋದೇನು ಕೇಳು, ಅಂಗಡಿ ಸಾಮಾನು ತರಕ್ಕೆ. ಅಂಗಡಿ ಸಾಮಾನು ತಗಮನ, ಆಮೇಲೆ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ಎತ್ತನ ತಿಂಬನ, ಆಮೇಲೆ ಹೋಗನ್ ಅದ್ಯಾತ ಆಫೀಸು ಗೀಪೀಸು ಅಂದಲ್ಲ ಅಲ್ಲಿಗೆ ನಾನು ಬರ್ತೀನಿ. ನಾನು ನೋಡ್ಬೇಕಲ್ಲ ಪತ್ರ ಏನೈತೆ ಏನು ಎತ್ತ ಅಂತಾನ. ನಾನೇನು ಯಾಮರ್ಸಕ್ ಬರ್ತಾ ಇದ್ರೆ ನೀವಿಬ್ರು ಸೇರ್ಕೊಂಡು ಅದೆಲ್ಲ ಬೇಕಾಗಿಲ್ಲ. ನಾನು ಬಿಟ್ಟು ಹೋಗ್ತೀಯ ಅಂತಂದ್ರೆ ನೀನು ಹೋಗ್ಬೇಡ, ನೀನು ಇಲ್ಲೇ ಇರು. ಹಂಗಲ್ವೇ, ಈಗ ನಾನು ನೋಡಿದ್ರೆ ಬೇರೆ, ನೀನು ನೋಡಿದ್ರೆ ಬೇರೆನಾ? ಹೇಳು. ನಾನೆಲ್ಲ ನೋಡ್ಕೊಂಬತ್ತೀನಿ, ನೀನು ಸುಮ್ಮನೆ ಅಲ್ಗಾನ ಯಾಕೆ ನಡ್ಕೊಂಬಂದು ಕಾಲು ನೋವು ಮಾಡ್ಕೊಂತೀಯ? ನಾವೆಲ್ಲ ನೋಡ್ಕೊಂಬಂದ್ಮೇಲೆ ಆಮೇಲೆ ನೀನು ಅಂಗಡಿ ಸಾಮಾನು ಎಲ್ಲ ಏನೇನೋ ತಗೋಬೇಕು ಅಂತಿದ್ದಲ್ಲ ಅದೆಲ್ಲ ತಗೊಂಡು ಹಣ್ಣಿಗೆ ತಗೊಂಡು ತರಕಾರಿ ತಗೊಂಡು ಊರಿಗೆ ಹೋಗೋಣ. ನೀನು ಸುಮ್ಮನೆ ಯಾಕೆ ಅಲ್ಗಾನ ನಡ್ಕೊಂಬತ್ತಿ ಹೇಳು, ನಿನಗೆ ಸುಸ್ತಾಗುತ್ತೆ. ನಾವಿಬ್ರು ಹೋಗಿ ನೋಡ್ಕೊಂಬತ್ತೀವಿ, ನೀನೇನು ಅದು ನೋಡೋದು ಬೇಕಾಗಿಲ್ಲ. ಓಹೋ, ನನ್ನ ಉಪಾಯ ಮಾಡಿ ಕಾಲು ನೋವು ಕೈ ನೋವು ಅಂತ ಹೇಳಿ ಹೇಳ್ಬಿಟ್ಟು ಇಲ್ಲೇ ಇರಿಸ್ಬಿಟ್ಟು ನೀನು ಇವಳ ಜೊತೆಗೆ ಓಡಾಡ್ಕೊಂಬರಕ್ಕ ಇಲ್ಲೆಲ್ಲನ ಅದು ಇದು ತಿನ್ಕೊಂಡು ಏನು ಬೇಕಾಗಿಲ್ಲ. ನಾನು ಬರ್ತೀನಿ ಅದೆಲ್ಲಿಗೆ ಅಂತಾನೆ. ಮೊದಲು ಅಂಗಡಿ ಸಾಮಾನು ತಗೊಂಬನ, ನಡಿ ಹೋಗೋಣ. ಆಮೇಲೆ ಅದ್ಯಾತ್ರ ಕೆಲಸಕ್ಕೆ ನಾನು ಬರ್ತೀನಿ, 3 ಹೋಗೋಣ. ಅಯ್ಯೋ ಕಾಳಿ, ಯಾಕೆ ಹೇಳಿದ್ಕೊಂಡು ಹೇಳ್ತಾ ಇದೆಯಲ್ಲ? ನಿನಗೆ ಕಾಲು ನೋಯ್ತಾವೆ ಏನೋ, ಇಲ್ಲಿ ಕುತ್ಕೊಂಡಿರು, ಅದು ಆಫೀಸು ದೂರ ಐತೆ, ನೀನು ಬರ್ದಿದ್ರು ನಡೆಯುತ್ತೆ ತಾನೆ. ನಾನು ದೇವಿನೂ ಹೋಗಿ ಬರ್ತೀವಿ ಅಂತಂದ್ರೆ ಅಂದ್ರೆ ಏನ್ ನನ್ನೇನು ಮುದುಕಿ ಮಾಡಿದೀಯಾ? ನಾನು ಮುದುಕಿ, ಅವಳು ಹುಡುಗಿ ಅಲ್ವಾ, ಅವಳು ನಡ್ಕೊಂಬರ್ತಾಳೆ, ನನ್ನ ಕೈ ಆಗಲ್ಲ ಅಂತಾನೆ ನೀನು ಹೇಳ್ತಾ ಇರೋದು? ಏನ್ ಅರ್ಥ? ನಾನು ಎಲ್ಲೇ ಹಂಗಂದೆ? ನಿನ್ನೆ ನಾಳೆ ಅಜ್ಜಿನೇ ತಾನೆ, ಅದನ್ನೇನು ಬಿಡಿಸಿ ಹೇಳ್ಬೇಕಾ? ವಯಸ್ಸಾಗೈತಿ ಅಂತಾರ. ನಿನಗೂ ವಯಸ್ಸಾಗೈತಿ, ನನಗೂ ವಯಸ್ಸಾಗೈತಿ, ಬಿಡು. ಹಂಗಾದ್ರೆ ನಿನಗೂ ವಯಸ್ಸಾದ್ರೂ ನೀನು ಶಕ್ತಿವಂತ, ಅವಳು ವಯಸ್ಸಾಗಿದ್ರು ಅವಳಿಗೂ ಚೆನ್ನಾಗಿ ಶಕ್ತಿ ಐತಿ, ನನಗೆ ಮಾತ್ರ ಇಲ್ಲ ಅಂತಾನ? ಅದೆಲ್ಲ ಬೇಕಾಗಿಲ್ಲ. ನಿನ್ನ ನಾಟಕ ನನಗೆ ಗೊತ್ತೈತಿ. ನಿನ್ನಿಂದಾನೆ ಮತ್ತೀಗ ಅವಳಿಗೆ ಆಸ್ತಿ ಹಂಚ್ಕೊಡಂಗಾಗಿದ್ದು. ನೀನೇ ಇಲ್ದೇ ಇರೋದೆಲ್ಲನ ಹೇಳ್ಕೊಟ್ಟಿರ್ತೀಯ. ಇದೆಲ್ಲ ಬೇಕಾಗಿಲ್ಲ. ಮೊದಲು ನನ್ನ ಕೆಲಸ ಆಗಲಿ, ಆಮೇಲೆ ಅವಳ ಕೆಲಸ. ಅಯ್ಯ ಮೊದಲು ಬಂದಿರೋದು ನಾವು ಇಲ್ಲಿ ಹೊಲನ ಹೆಸರಿ ಮಾಡಿಸ್ಕಮ್ಮ ಅಂತ ಕೆಲಸಕ್ಕೆ, ಅಂಗಡಿ ಸಾಮಾನು ತರಕ್ಕಲ್ಲ ಬಂದಿರೋದು. ಮೊದಲು ಈ ಕೆಲಸ ಆಗಲಿ, ಬರ್ರಿ ಹೋಗೋಣ. ಅವರು ಇಲ್ಲೇ ಇರಕ್ಕೆ ಹೇಳ್ರಿ. ಅಲ್ಲಿಗೆ ಬಂದ್ರೆ ಸುಮ್ಮನೆ ಅಲ್ಲಿ ಆಫೀಸ್ನಾಗ ಒಟ್ಟುನು ಜಗಳ ಆಡೋದು ಚೆನ್ನಾಗಿರಲ್ಲ. ಹಿಂಗೆಲ್ಲ ಜಗಳ ಆಡಿದ್ರೆ ಅವರು ಮಕ್ಕಳು ಕಳಿಸ್ತಾರ, ಆಮೇಲೆ ನಮಗೂ ಮರ್ಯಾದೆ ಇರಲ್ಲ ಇವರಿಂದಾನೆ. ಓಹೋ, ಇವಳಂಗೆ ಮರ್ಯಾದಸ್ತಿ ನೋಡು, ಮರ್ಯಾದಸ್ತಿ ಇವಳು. ಮುಚ್ಕೊಂಡು ಇರ್ಬೇಕು ಅಷ್ಟೇನೆ. ನಾನು ನನ್ನ ಗಂಡನ ಹತ್ರ ಮಾತಾಡಿದ್ರೆ ನಿನಗೇನೆ ಕಷ್ಟ? ನೀನೇ ಅವಳು ನನಗೆ ಹೇಳಕ್ಕೆ? ಓಹೋ, ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ನಾನು ಅಷ್ಟೇ, ನಾನೇನು ನಿನಗೆ ಹೇಳಿಲ್ಲ, ನನ್ನ ಗಂಡುಗೆ ನಾನು ಹೇಳಿದ್ದು. ಸುಮ್ಮನ ಬಾಯಿ ಮುಚ್ಕೊಂಡು ಇರ್ಬೇಕು. ಇಲ್ಲೆಲ್ಲ ಟೌನಿಗೆ ಬಂದಾಗ ಹಿಂಗೆಲ್ಲ ಗುದ್ದಾಡಿದೆ ಮರ್ಯಾದೆ ಏನಾಗಲ್ಲ. ಸಾವುಕಾರ ಸಿದ್ದಪ್ಪರ ಮರ್ಯಾದೆ 3 ಕಾಸಿಗೆ ಅರಾಜಾಗ್ತಾ ಇದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು. ನನ್ನ ಗಂಡನ ಮರ್ಯಾದೆ ಹೋದ್ರೆ ನಾನು ಸುಮ್ಮನಿರಲ್ಲ. ಗಂಡ ಅಂತೆ, ಗಂಡ ಇವಳೊಬ್ಳಿಗೆ ಗಂಡ, ಸೀನ್ಗಿಲ್ಲದ ಗಂಡ. ನನಗೆ ಕಾಣೆ ಮೊದಲು ಗಂಡ ಇವರು, ಆಮೇಲೆ ನಿನ್ನ ಗಂಡ. ನೀನು ನನ್ನ ಗಂಡನ್ನ ಮದುವೆ ಆಗಿರೋದು ಮರಳು ಮಾಡಿ. ಅಯ್ಯೋ ದೇವ್ರೇ, ತಲೆ ಕೆಟ್ಟೋಗ್ತೈತೆ ನಿಮ್ಮಿಬ್ಬರಿಂದನ. ಸ್ವಲ್ಪ ಸುಮ್ಮನೆ ಇರ್ತೀಯೇನೆ ದೇವಿ. ನೀನು ಅವಳಂಗೆ ಆಡ್ತಾ ಇದೆಯಲ್ಲೇ, ಗೊತ್ತಾಗಲ್ವಾ ನಿನ್ಗಾದ್ರೂ? ಅವಳಿಗಂತೂ ಬುದ್ಧಿ ಇಲ್ಲ ಅಂತಂದ್ರೆ ನಿನಗೂ ಬುದ್ಧಿ ಇಲ್ವಾ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ನಾನೆಲ್ಲ ಹೇಳ್ತೀನಿ ಅವಳಿಗೆ. ಅಯ್ಯೋ, ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೆಯೇನಯ್ಯ? ಅಂದ್ರೆ ನನಗೆ ಬುದ್ಧಿ ಇಲ್ಲ ಅಂತ ಅವಳನ್ನ ನೀನು ಮದುವೆ ಆಗಿರೋದು? ನಾನು ಬುದ್ಧಿ ಇಲ್ದಲೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನ, ಬುದ್ಧಿ ಇಲ್ದಲೇನೆ ಇಷ್ಟೆಲ್ಲ ಆಸ್ತಿನ ಮಾಡಕ್ಕೆ ನಿನಗೆ ಜೊತೆಗೆ ನಿಂತಿದ್ದೀನ. ಹೇಳು, ನೀನು ಏನೇ ತಪ್ಪು ಮಾಡಿದ್ರು ನಿನ್ ಕ್ಷಮಿಸಿ ನನ್ನ ಜೊತೆಗೆ ಇಟ್ಕೊಂಡು ನಿನ್ಗೆ ಚೆನ್ನಾಗಿ ನೋಡ್ಕೊಂತಾ ಇದ್ದೀನಲ್ಲ, ಅದಕ್ಕೆ ನಾನು ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೀಯಾ? ಏನ್ ನಿನ್ನ ಮಾತಿನ ಅರ್ಥ? ನಾನು ಬುದ್ಧಿವಂತೆ ಅಲ್ಲ ಅಂತಂದ್ರೆ ಅವಳು ಬುದ್ಧಿವಂತೆನಾ? ನಾನು ದಡ್ಡಿನ ಹಂಗಾದ್ರೆ? ಅಯ್ಯೋ ಹಂಗಲ್ಲ ಕಣೆ ನಾನು ಹೇಳಿದ್ದು. ಸುಮ್ಮನಿರ್ತೀಯಾ? ಹಂಗೂ ಇಲ್ಲ ಹಿಂಗೂ ಇಲ್ಲ, ಗೊತ್ತೈತಿ. ನಾನ್ ದಡ್ಡಿ, ಅವಳು ಬುದ್ಧಿವಂತಿ ಅಂತನ ನಿನ್ನ ಮಾತಿನ ಅರ್ಥ? ಅಯ್ಯೋ ನಾನು ಎಲ್ಲ ಹಂಗೆ ಹೇಳಿದ್ದೀನಿ, ನೀನು ಏನೇನೋ ಅರ್ಥ ಮಾಡ್ಕೊಂತೀಯ. ಏನು ಗೊತ್ತೇ ಆಗಲ್ಲ ಒಂದಿಷ್ಟು. ಇಲ್ಲಿ ಹೆಂಗೆ ಮಾತಾಡಬೇಕು, ಎಲ್ಲಿಗೆ ಬಂದಿದ್ದೀವಿ ನಾವು ಅಂತನ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಮಾತಾಡೋದು ಕಲ್ತ್ಕ. ಅಂದ್ರೆ ನನಗೆ ಯೋಚನೆ ಮಾಡೋಷ್ಟು ಶಕ್ತಿ ಇಲ್ಲ, ನಿನ್ನ ಮಾತು ನನಗೆ ಅರ್ಥ ಆಗಲ್ಲ. ನಾನು ದಡ್ಡಿ ಅಂತಾನೆ ತಾನೇ ನಿನ್ನ ಮಾತಿನ ಅರ್ಥ ಈಗ ಹೇಳ್ತಾ ಇರೋದು? ಅಯ್ಯೋ ಯೋ 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 ಯೋ, ನಾನು ಅಷ್ಟೊಂದು ದಡ್ಡಿನ? ಅವಳಿಗಿರೋವಷ್ಟು ಬುದ್ಧಿ ನನಗಿಲ್ವಾ?
ಅಯ್ಯೋ ನಾನು ಏನೇ ಹೇಳಿದ್ರು ಅದಕ್ಕೆ ಕೆಟ್ಟ ಅರ್ಥನೇ ತಿಳ್ಕೊಂತೀಯಲ್ಲೇ ಕಾಳಿ. ನೀನು ಬುದ್ಧಿವಂತೆ ಆಯ್ತಾ, ಬುದ್ಧಿವಂತೆ. ಎಲ್ಲರಿಗಿಂತ ನೀನೇ ಬುದ್ಧಿವಂತೆ. ನಿನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಹ್ಞೂ ಹೌದೌದು, ಇಷ್ಟೊಂದು ಬುದ್ಧಿವಂತರು ಯಾರು ಇಲ್ಲ. ಆದ್ರೆ ಅದು ಉಲ್ಟಾ ಆಗೈತೆ ಅಷ್ಟೇನಿ. ದೇವಿ ಸುಮ್ಮನಿರ್ತೀಯೇನೆ ನೀನು ತಕ್ಕಬೇಡ ಇಲ್ಲಿ ಮಾತಾ. ಮತ್ತಿನ್ನೇನು ಸುಮ್ಮನೆ ಬಾಯಿ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಇಲ್ಲಿ ನೀ ಮರ್ಯಾದೆ ಹೋಗಲ್ವಾ? ನೀ ಮರ್ಯಾದೆ ಹೋಗಂತ ಕೆಲಸ ಮಾಡೋರ್ಗೆ ಇಲ್ಲಿ ಕರ್ಕೊಂಬಂದಿ, ಅಲ್ಲೇ ಬಿಟ್ಟು ಬರ್ಬೇಕಿತ್ತು ತಾನೆ. ಇನ್ನೊಂದ್ ದಿವಸ ಅಂಗಡಿ ಸಾಮಾನು ತರಕ್ ಆಗ್ತಿರ್ಲಿಲ್ವಾ? ಅಯ್ಯ ಸುಮ್ಮನೆ ಬಂದು ಇಲ್ಲಿ ಜಗಳ ಮಾಡ್ಕೊಂಬತ್ಕಿನ ನಾವು ಹೋಗೋಣ ಬರ್ರಿ ಆಫೀಸ್ಗೆ. ಇಲ್ಲಿ ಕುತ್ಕೊಂಡಿರ್ಲಿ ಅವರು, ನಾವು ಹೋಗಿ ಬರೋಣ. ಸರಿ ಆಯ್ತು. ಏನ್ ಸರಿ ಆಯ್ತು? ನನ್ನ ಇಲ್ಲಿ ಬಿಟ್ಟು ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ರೇನ್ ಇಬ್ರು ಸೇರ್ಕೊಂಡು? ಅದೆಲ್ಲ ನಡೆಯಲ್ಲ, ನಾನು ಬರ್ತೀನಿ. ಈಗ ನೀವಿಬ್ರು ನಾನು ಹೇಳ್ದಂಗೆ ಕೇಳ್ತಿರೋ ಇಲ್ವೋ? ಅಲ್ಲಿಗೆ ಬಂದರೆ ನೀನು ಸುಮ್ಮನೆ ಜಗಳ ಮಾಡ್ತೀಯ ಕಣೆ. ಆಫೀಸರ್ ಏನಾನ ಹೇಳೋದು, ಇವಳೇನ ಮಾತಾಡೋದು, ನೀನೇನ ಮಾತಾಡೋದು, ಅಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಇಲ್ಲೇ ಇರು ಅಂತಾನ. ಏನು ಬೇಕಾಗಿಲ್ಲ, ನಾನು ಬರ್ತೀನಿ. ಅದೇನು ಬರ್ದೇವ್ರೆ ಪತ್ರದಾಗೆ? ಅದು ಯಾಕೆ ನಾವು ಎಷ್ಟು ಆಸ್ತಿ ಕೊಟ್ಟಿದ್ಯಾ ಏನು? ನನ್ನೇನು ಯಾಮಾರಿಸಿ ಅವಳಿಗೆ ಜಾಸ್ತಿ ಆಸ್ತಿ ಕೊಡ್ಬೇಕು ಅಂತ ಅನ್ಕೊಂಡಿದ್ಯೋ? ಹೆಂಗೆ ಮಾತಾಡೋದಕ್ಕಿಂತ ಜಾಸ್ತಿನ? ಓಹೋ, ನನ್ನ ಯಾಮಾರ್ಸಕ್ ಬರ್ಬೇಡ್ರಿ. ನಾನು ಅದಕ್ಕೆ ಮತ್ತೆ ಬಂದಿದ್ದು ಅಂಗಡಿ ಸಾಮಾನು ತರೋದು ಒಂದು ನೆಪ ಅಷ್ಟೇನಿ. ನೀನು ಇಲ್ಲಿ ಏನು ಕಿತಾಪತಿ ಮಾಡ್ತೀಯ ಅಂತ ನೋಡೋಣ ಅಂತಾನೆ ಬಂದಿರೋದು. ನೀನು ಅದೆಲ್ಲ ಬೇಕಾಗಿಲ್ಲ, ನಾನು ಬರ್ತೀನಿ ನಡಿ. ಅದೆಲ್ಲಿಗೆ ಹೋಗೋದು ಅಂತಾನೆ, ಅದೆಲ್ಲ ಆದ್ಮೇಲೆ ಅಂಗಡಿ ಸಾಮಾನು ಕಟ್ಟಿಸ್ಕೊಂಬನ. ಓಹೋ, ನನ್ನ ಇಲ್ಲಿ ಉಳಿಸಿ ಅಲ್ಲಿ ಹೋಗಿ ಆರಾಮಾಗಿ ತಿರ್ಕೊಂಡು ತಿನ್ಕೊಂಡು ಬರೋದು. ಆಮೇಲೆ ನಾನಿಲ್ಲಿ ಬಡ್ಕೊಂಬ ಕುಕ್ಕೊಂಡಿಲ್ಲಿ ಒಬ್ಳೆ ಏನು ಮಾಡೋಣ? ನನಗೇನು ಏನು ನಾನೇನು ಕಲ್ಲೋ ಏನು ಮನುಷ್ಯಲು ಸುಮ್ಮನೆ ಕುಕ್ಕಮ್ಮಕ್ಕೆ ನನಗೇನು ಆಗುತ್ತಾ? ನನ್ನ ಕೈಲಿ ಆಗಲ್ಲ ಸುಮ್ಮನೆ ಕುಕ್ಕೊಂಡಿರಾಕಿ. ಅಯ್ಯೋ ದೇವ್ರೇ, ನಿಮ್ಮಿಬ್ರನ್ನು ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ. ತಿಪ್ಪೆ ಹೇಳ್ದಂಗೆ ನಾನು ಮಾಡಿದ್ರೆ ಸರಿಯಾಗುತ್ತೆ ನಿಮ್ಮಿಬ್ರಿಗೂ. ಏನು ತಿಪ್ಪೆ ಏನು ಹೇಳ್ದ? ನಿಮ್ಮಿಬ್ಬರಿಂದ ಬಚಾವಾಗಕ್ಕೆ 3ನೇ ಮದುವೆ ಆಗ್ರಿ ಸಾವ್ಕಾರ್ರಿ ಅಂದ. ನಾನಿವಾಗ ಅದನ್ನೇ ಮಾಡಬೇಕಾಗುತ್ತೆ. ನೀವಿಬ್ರು ಹಿಂಗೆ ಜಗಳ ಆಡ್ಕೊಂಡು ಕುಕ್ಕೊಂಡಿದ್ರಿ. ಹುಷಾರು. ತಿಪ್ಪೆ ಹಂಗೆ ಹೇಳ್ದ 3ನೇ ಮದುವೆ ಆಗುವಂತಾನ? ಅವ್ನಿಗೇನು ಮಾನ ಮರ್ಯಾದೆ ಇಲ್ವಂತ? 3ನೇ ಮದುವೆ ಅಂತೆ, 3ನೇ ಮದುವೆ, ಅದು ಈ ವಯಸ್ಸಿನಾಗಿ. ನಿನಗೇನು ಬಂದಿರೋದು? ಕೊಡ್ತಾಳೆ ನಿನಗೆ, ಏನು ಕೊಡ್ತಾರೆ? 3ನೇ ಮದುವೆ ಅಂತೆ, 3ನೇ ಮದುವೆ ಎರಡು ಆಗಿ ಇವಾಗ ಅನುಭವಿಸ್ತಾ ಇದೆಯಲ್ಲ, ಇದನ್ನ ಸಾಲದ ನಿನಗೆ? ಮತ್ತೆ ನೀವಿಬ್ರು ಹಿಂಗೆ ಜಗಳ ಆಡ್ತಿದ್ರೆ ನನಗಿನ್ನೆಲ್ಲಿ ನೆಮ್ಮದಿ ಇರುತ್ತೆ ಹೇಳು? ಅದಕ್ಕೆ ನೀವು ಹಿಂಗೆ ಜಗಳ ಆಡ್ತಿದ್ರೆ ನನ್ನ ಮಾತು ಕೇಳ್ದಂಗೆ ನಾನು 3ನೇ ಮದುವೆ ಹಾಗೇ ಬಿಡ್ತೀನಿ. ಹೆಂಗಾದ್ರೂ ಮಾಡ್ಕೊಳ್ರಿ ಹೋಗಿ. ಅಯ್ಯೋ ನಿಂತ್ಕೊಳ್ರಿ, ಯಾವನೋ ಏನೋ ಹೇಳ್ದೆ ಅಂತ ನೀವೇ ತಲೆ ಕೆಡಿಸ್ಕೊಂತ ಇದೀಯ. ನಾನಿವಾಗ ಜಗಳ ಆಡಲ್ಲ, ಅಂಥದೆಲ್ಲ ಯೋಚನೆ ಮಾಡಬೇಡ್ರಿ. ಅಯ್ಯೋ ಇರ್ರಿ, ಇವಳಿಗೋಸ್ಕರ ನೀವ್ ಯಾಕೆ 3ನೇ ಮದುವೆ ಆಗ್ತೀನಿ ಅಂತ ಹೋಗ್ತಾ ಇದೀರಲ್ಲ? ನಾನಿಲ್ವಾ? ನೋಡ್ರಿ, ನಿಮ್ಮಿಬ್ರು ಜಗಳನ ಇಲ್ಲೇ ಬಿಟ್ಟು ಒಳಗೆ ಬರಂಗಿದ್ರೆ ಬರ್ರಿ, ಇಲ್ಲ ಅಂತಂದರೆ ಇಬ್ಬರು ಇಲ್ಲೇ ಇರಿ ಅಷ್ಟೇನೆ. ಅಲ್ಲಿ ಆಫೀಸರ್ ಮುಂದೆ ಎಲ್ಲನ ನಿಂಗೆಲ್ಲನ ಜಗಳ ಆಡ್ಕೊಂಡು ನನ್ನ ಮರ್ಯಾದೆ ತೆಗಿಯಂಗಿದ್ರೆ ನೀವು ಬರಲೇಬೇಡ್ರಿ. ಇಬ್ರು ಇಲ್ಲೇ ಇದ್ಬಿಡಿ, ನಾನೆಲ್ಲ ನೋಡ್ಕೊಂಬತ್ತೀನಿ. ನೀವೇನು ನೋಡೋದೇನು ಬೇಕಾಗಿಲ್ಲ. ಅದ್ಯಾಕೆ? ನಾನು ನೋಡ್ಬೇಕಲ್ಲ ಎಷ್ಟು ಬರ್ಸಿದ್ಯಾ ಆಸ್ತಿನ ಅಂತಾನೆ. ಮಾತಾಡ್ದಂಗೆ 5 ಎಕರೆ ಬರ್ಸಿದ್ಯೋ ಅಥವಾ ಯಾರ್ದಾದ ಮಾತು ಕೇಳಿ 3 ಎಕರೆನೇ ಬರ್ಸಿದ್ರೆ ನಾನು ನೋಡ್ಬೇಕಲ್ಲ. ಅದಾಗ ಏನೇನು ಬರ್ದೇವ್ರೆ, ಏನೇನು ಹಕ್ಕು ಬರ್ತವೆ ಅಂತ ಬರ್ಸೇವ್ರೆ ಅಂತಾನೆ. ಹೌದೌದು, ನಾನು ಬರಬೇಕು. 5 ಎಕರೆ ಬರ್ಸೋ ಬದಲು 10 ಎಕರೆ ಬರ್ಸಿದ್ರೆ ನಾನು ನೋಡೋದು ಬೇಡವಾ? ಓಹೋ, ನಿನಗೆ ನನಗಿಂತನ ಇವಳ ಮೇಲೆ ಪ್ರೀತಿ ಜಾಸ್ತಿ ಐತಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನನ್ನ ಬಿಟ್ಟು ಆಳೆ ಗೊತ್ತಿದ್ದಲ್ಲ. ಅದಕ್ಕೆ ನಾನು ಇಂಥವೆಲ್ಲ ಮೋಸ ಮಾಡ್ತೀಯ ಅಂತಾನೆ ಬಂದಿರೋದು. ಇಲ್ಗ ನಾನು ಸುಮ್ಮನೆ ನಡಿ, ನಾನು ಬರ್ತೀನಿ. ಸರಿ, ಬರಂಗಿದ್ರೆ ಬಾಯಿ ಮುಚ್ಕೊಂಡು ಬರಬೇಕು ಅಷ್ಟೇನೆ. ನಾನೇನೋ ಬಾಯಿ ಮುಚ್ಕೊಂತೀನಿ, ಆದ್ರೆ ಅವಳು ಬಾಯಿ ಮುಚ್ಚಿಸು. ನಾನು ಬಾಯಿ ಮುಚ್ಕೊಂಡು ಬರ್ದೆ, ಇನ್ನೇನು ತೆರ್ಕೊಂಡು ಬರೋಕ್ಕಾಗುತ್ತೆ? ಮುಚ್ಕೊಂಡು ನಡಿ, ನೀನೇನು ಹೇಳ್ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡ್ ಬಾ ಅಂತಾನೆ. ಅಯ್ಯೋ ನನ್ನ ಕರ್ಮ, ನಿಮ್ಮಿಬ್ರನ್ನು ಬಿಟ್ಟು ನಾನು 3ನೇ ಮದುವೆ ಆಗೋದೇ ಒಳ್ಳೇದು ಅನ್ಸುತ್ತೆ. 3ನೇ ಮದುವೆ ಐಡಿಯಾ ಕೊಟ್ಟಿದ್ದ ಆ ತಿಪ್ಪೆಗೈತಿ. ಪೂಜೆ ಊರಿಗೆ ಹೋಗ್ಲಿ, ಅವನಿಗೆ ಸರಿಯಾಗಿ ಮಾಡ್ತೀನಿ ಇರು. ಸುಮ್ಮನೆ ಬಾರಿ, ಇವಾಗ ಬಾಯ್ ಮಾಡಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.